ನಮಸ್ಕಾರ. ಕನ್ಯಾ ರಾಶಿಯವರೇ, ಏಪ್ರಿಲ್ 2026 ನಿಮ್ಮ ಪಾಲಿಗೆ ಒಂದು ಬಹಳ ಮಹತ್ವದ ತಿಂಗಳು. ಯಾಕಂದ್ರೆ ನಿಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆಗಳಾಗ್ಲಿವೆ. ಅದು ವೃತ್ತಿ ಇರಬಹುದು, ಆರೋಗ್ಯ ಅಥವಾ ಹಣಕಾಸಿನ ವಿಷಯವೇ ಆಗಿರಬಹುದು. ಹೌದು, ಈ ತಿಂಗಳು ನಿಂಗೆ ಒಳ್ಳೊಳ್ಳೆ ಅವಕಾಶಗಳು ಖಂಡಿತ ಸಿಗ್ತವೆ. ಆದರೆ ಒಂದು ನಿರ್ದಿಷ್ಟ ಗ್ರಹದ ಪ್ರಭಾವದಿಂದ ಕೆಲವು ಸವಾಲುಗಳು ಎದುರಾಗಬಹುದು. ಹಾಗಿದ್ರೆ ಆ ಗ್ರಹ ಯಾವುದು? ಅದಕ್ಕೆ ಪರಿಹಾರ ಏನು? ಬನ್ನಿ, ಇದನ್ನೆಲ್ಲ ಈಗ ವಿವರವಾಗಿ ತಿಳ್ಕೊಳ್ಳೋಣ. ಸರಿ, ಹಾಗಿದ್ರೆ ಈ ತಿಂಗಳ ಗ್ರಹಗತಿಗಳ ಲೆಕ್ಕಾಚಾರ ಹೇಗಿದೆ ಅಂತ ಮೊದಲು ನೋಡೋಣ. ಒಂದು ಕಡೆ ನಮ್ಗೆ ಸಪೋರ್ಟ್ ಮಾಡೋ ಗ್ರಹಗಳಿದ್ರೆ, ಇನ್ನೊಂದು ಕಡೆ ಸವಾಲುಗಳನ್ನ ಒಡ್ಡುವ ಗ್ರಹಗಳೂ ಇವೆ. ಈ ಎರಡರ ಮಧ್ಯೆ ಒಂದು ಬ್ಯಾಲೆನ್ಸ್ ಇರುತ್ತೆ ನೋಡಿ, ಅದೇ ಈ ತಿಂಗಳ ಭವಿಷ್ಯವನ್ನ ನಿರ್ಧಾರ ಮಾಡುತ್ತೆ. ನೋಡಿ, ಇದೇ ನಾವು ಮಾತಾಡ್ತಿದ್ದ ಆಟ. ಒಂದ್ ಕಡೆ ಗುರುಗ್ರಹ ಒಳ್ಳೆ ಸ್ಥಾನದಲ್ಲಿದೆ, ಇದರಿಂದ ಅದೃಷ್ಟ, ಹೊಸ ಅವಕಾಶಗಳು ಎಲ್ಲವೂ ಸಿಗುತ್ತೆ. ಆದ್ರೆ ಇನ್ನೊಂದ್ ಕಡೆ ಶನಿ ಮತ್ತು ಕೇತು ನಿಮ್ಮ ಜನ್ಮರಾಶಿಯಲ್ಲಿ ಇರೋದ್ರಿಂದ ಸ್ವಲ್ಪ ಎಚ್ಚರಿಕೆ ಬೇಕು, ಹಾಗೆ ಕೆಲವು ಪರಿಹಾರಗಳನ್ನು ಮಾಡ್ಕೋಬೇಕಾಗತ್ತೆ. ಈ ಬ್ಯಾಲೆನ್ಸ್ ಇದೆಯಲ್ಲ, ಇದೇ ಈ ತಿಂಗಳಿನ ಪ್ರಮುಖ ಅಂಶ. ಸರಿ, ಈಗ ನಾವು ಈ ತಿಂಗಳಿನ ಅತ್ಯಂತ ಮುಖ್ಯವಾದ ವಿಚಾರಕ್ಕೆ ಬರೋಣ. ಅದುವೇ ನಿಮ್ಮ ಆರೋಗ್ಯ. ಕನ್ಯಾ ರಾಶಿಯವರು ಈ ವಿಚಾರದಲ್ಲಿ ಸ್ವಲ್ಪ ಹೆಚ್ಚು ಗಮನ ಕೊಡಲೇಬೇಕು. 3 ಮುಖ್ಯವಾದ ಆರೋಗ್ಯದ ಎಚ್ಚರಿಕೆಗಳು ಇವೆ. ಮೊದಲನೇದಾಗಿ, ಶನಿಯ ಪ್ರಭಾವದಿಂದ ಹೊಟ್ಟೆ ಮತ್ತು ಜೀರ್ಣಕ್ರಿಯೆ ಸಂಬಂಧಿ ಸಮಸ್ಯೆಗಳು ಕಾಣಿಸ್ಕೊಳ್ಬಹುದು. ಎರಡನೇದಾಗಿ, ನಿಮ್ಮ ರಾಶಿಯಲ್ಲೇ ಕೇತು ಇರೋದ್ರಿಂದ ತಲೆನೋವು ಮತ್ತು ಮೆಂಟಲ್ ಸ್ಟ್ರೆಸ್ ಜಾಸ್ತಿ ಆಗೋ ಸಾಧ್ಯತೆಯಿದೆ. ಇನ್ನು ತಿಂಗಳ ಮಧ್ಯಭಾಗದಲ್ಲಿ ಗಂಟೆಗಟ್ಟಲೆ ಕೂತು ಕೆಲಸ ಮಾಡೋರಿಗೆ ಬಾಡಿ ಪೇಯ್ನ್, ಬೆನ್ನು ನೋವು ಬರೋ ರಿಸ್ಕ್ ಇದೆ. ಸೊ ಹುಷಾರಾಗಿರಿ. ಆದ್ರೆ ಚಿಂತೆ ಮಾಡ್ಬೇಡಿ, ಇಲ್ಲೊಂದು ಗುಡ್ ನ್ಯೂಸ್ ಕೂಡ ಇದೆ. ಗುರುವಿನ ದೃಷ್ಟಿ ನಿಮ್ಮ ಮೇಲೆ ಇರೋದ್ರಿಂದ ಬಹಳ ದಿನಗಳಿಂದ ಕಾಡುತ್ತಿದ್ದ ಹಳೆ ಆರೋಗ್ಯ ಸಮಸ್ಯೆಗಳಿಂದ ನಿಧಾನವಾಗಿ ಹೊರಬರೋಕೆ ಇದು ಬೆಸ್ಟ್ ಟೈಮ್. ಚಿಕಿತ್ಸೆ ಪಡಿತಿದ್ರೆ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಸರಿ, ಆರೋಗ್ಯದ ವಿಚಾರ ಆಯ್ತು. ಈಗ ನಮ್ಮ ಗಮನವನ್ನ ವೃತ್ತಿ ಮತ್ತು ಹಣಕಾಸಿನ ಕಡೆಗೆ ಹರಿಸೋಣ. ಯಾಕಂದ್ರೆ ಇಲ್ಲೂ ಕೂಡ ಕೆಲವೊಂದು ಅವಕಾಶಗಳು ಮತ್ತು ಎಚ್ಚರಿಕೆಯ ಸಮಯವಿದೆ. ಕೆಲಸದಲ್ಲಿರೋರು ಈ ಡೇಟ್ ಸ್ವಲ್ಪ ನೋಟ್ ಮಾಡ್ಕೊಳ್ಳಿ. ಏಪ್ರಿಲ್ 1ರಿಂದ 12ರವರೆಗೆ ನಿಮ್ಮ ಮೇಲಧಿಕಾರಿಗಳಿಂದ ಮೆಚ್ಚುಗೆ, ಹೊಸ ಜವಾಬ್ದಾರಿಗಳು ಸಿಗೋ ಸಾಧ್ಯತೆ ಇದೆ. ಆದ್ರೆ 15ರಿಂದ 22ರವರೆಗೆ ಸ್ವಲ್ಪ ಹುಷಾರಾಗಿರಿ. ಸಹೋದ್ಯೋಗಿಗಳ ಜೊತೆ ವಾದವಿವಾದ ಬೇಡ. ಆಮೇಲೆ ಏಪ್ರಿಲ್ 24ರ ನಂತರ ಸಂಬಳ ಜಾಸ್ತಿ ಆಗೋದು ಅಥವಾ ಹೊಸ ಜಾಬ್ ಆಫರ್ ಬರೋ ಹಾಗೆ ಒಳ್ಳೆ ಸುದ್ದಿ ಕೇಳಬಹುದು. ಇನ್ನು ಬಿಸ್ನೆಸ್ ಮಾಡೋರಿಗೆ ಗುರುಬಲ ಚೆನ್ನಾಗಿರೋದ್ರಿಂದ ವ್ಯಾಪಾರ ವಿಸ್ತರಣೆಗೆ ಇದು ಒಳ್ಳೆ ಸಮಯ. ಆದ್ರೆ ಒಂದು ತುಂಬಾ ಮುಖ್ಯವಾದ ಎಚ್ಚರಿಕೆ ಏನಂದ್ರೆ, ಈ ತಿಂಗಳು ಯಾರಿಗೂ ದೊಡ್ಡ ಮೊತ್ತದ ಸಾಲ ಕೊಡೋಕ್ ಹೋಗ್ಬೇಡಿ. ಕೊಟ್ಟ ಹಣ ವಾಪಸ್ ಬರೋದು ಕಷ್ಟ ಆಗ್ಬಹುದು. ಹಾಗಿದ್ರೆ ಹಣಕಾಸಿನ ವಿಷಯದಲ್ಲಿ ಅಂದ್ರೆ ದುಡ್ಡಿನ ವಿಚಾರದಲ್ಲಿ ಯಾವ ಸಮಯದಲ್ಲಿ ತುಂಬಾನೇ ಹುಷಾರಾಗಿರ್ಬೇಕು? ಇದನ್ನ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಏಪ್ರಿಲ್ 12ರಿಂದ 20ರವರೆಗೆ ಈ ಟೈಮ್ನಲ್ಲಿ ದೊಡ್ಡ ಇನ್ವೆಸ್ಟ್ಮೆಂಟ್ ಮಾಡೋದು ಅಥವಾ ಸುಮ್ನೆ ಅನಾವಶ್ಯಕ ಖರ್ಚು ಮಾಡೋದು ಸ್ವಲ್ಪ ರಿಸ್ಕಿ. ಸೊ ಈ ಸಮಯದಲ್ಲಿ ಸ್ವಲ್ಪ ತಾಳ್ಮೆಯಿಂದ ಇರೋದು ಒಳ್ಳೆಯದು. ಸರಿ, ಇಲ್ಲಿವರೆಗೂ ನಾವು ಸಮಸ್ಯೆಗಳು, ಸವಾಲುಗಳ ಬಗ್ಗೆ ಮಾತಾಡ್ದ್ವಿ. ಈಗ ಈ ಎಲ್ಲಾ ಸವಾಲುಗಳನ್ನ ಯಶಸ್ವಿಯಾಗಿ ನಿಭಾಯಿಸೋಕೆ ಏನ್ ಮಾಡ್ಬೇಕು? ಅದಕ್ಕೆ ಉತ್ತರ ಅಂದ್ರೆ ಸಿಂಪಲ್ ಮತ್ತು ಪವರ್ಫುಲ್ ಪರಿಹಾರಗಳು ಈಗ ನಿಮ್ಮುಂದೆ ಇವೆ. ಮೊದಲನೇ ಪರಿಹಾರ ಕೇತು ಗ್ರಹಕ್ಕೆ ಸಂಬಂಧಿಸಿತು. ಇದರಿಂದ ಬರೋ ಮಾನಸಿಕ ಒತ್ತಡ, ತಲೆನೋವು ಕಡಿಮೆ ಮಾಡ್ಕೊಳ್ಳೋಕೆ ಪ್ರತಿ ಮಂಗಳವಾರ ಗಣಪತಿ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ದೂರ್ವೆ ಹುಲ್ಲು ಮತ್ತು ಅರಿಶಿಣ ಕುಂಕುಮವನ್ನ ಅರ್ಪಿಸಿ. ಇದರಿಂದ ಮನಸ್ಸಿಗೆ ಬಹಳ ಶಾಂತಿ ಸಿಗುತ್ತೆ. ಎರಡನೇ ಪರಿಹಾರ ಶನಿ ಗ್ರಹಕ್ಕೆ. ಆರೋಗ್ಯ ಮತ್ತು ಕೆಲಸದಲ್ಲಿ ಬರೋ ಅಡೆತಡೆಗಳನ್ನ ದೂರ ಮಾಡ್ಕೊಳ್ಳೋಕೆ ಪ್ರತಿ ಶನಿವಾರ ಬೆಳಗ್ಗೆ ಶನಿ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಒಂದು ಎಳ್ಳೆಣ್ಣೆ ದೀಪ ಹಚ್ಚಿ ಓಂ ಶಂ ಶನೇಶ್ಚರಾಯ ನಮಃ ಅಂತ 108 ಸಾರಿ ಜಪ ಮಾಡಿ. ಇದು ಬಹಳ ಸಹಾಯ ಮಾಡುತ್ತೆ. ಹೋಗ್ತಾ ಹೋಗ್ತಾ ಈ ತಿಂಗಳು ನಿಮಗೆ ಅದೃಷ್ಟ ತರುವ ಕೆಲವು ವಿಷಯಗಳನ್ನ ಒಂದು ಸಣ್ಣ ಲಿಸ್ಟ್ ಮಾಡೋಣ. ಪ್ರಮುಖ ನಿರ್ಧಾರಗಳನ್ನು ತಗೊಳ್ಳುವಾಗ ಇವು ನಿಮಗೆ ಸಹಾಯ ಮಾಡಬಹುದು. ನಿಮ್ಮ ಲಕ್ಕಿ ನಂಬರ್ಸ್ ಬಂದು 5, 14 ಮತ್ತು 23. ಇನ್ನು ಲಕ್ಕಿ ಕಲರ್ಸ್ ಅಂದ್ರೆ ಹಸಿರು ಮತ್ತು ಬಿಳಿ. ಹಾಗೆಯೇ ಬುಧವಾರ ಮತ್ತು ಶುಕ್ರವಾರ ಯಾವುದೇ ಮುಖ್ಯವಾದ ಕೆಲಸ ಶುರು ಮಾಡೋಕೆ ಬಹಳ ಒಳ್ಳೆ ದಿನಗಳು. ಕೊನೆಯದಾಗಿ, ಈ ತಿಂಗಳು ಕನ್ಯಾ ರಾಶಿಯವರಿಗೆ ಮನಃಶಾಂತಿ, ಯಶಸ್ಸು ಮತ್ತು ಒಂದು ಸ್ಥಿರತೆ ತಂದುಕೊಡೋಕೆ ಒಂದು ಪವರ್ಫುಲ್ ಮಂತ್ರ ಇದೆ. ಅದು ಓಂ ನಮೋ ಭಗವತೆ ವಾಸುದೇವಾಯ. ಪ್ರತಿದಿನ ಬೆಳಗ್ಗೆ ಇದನ್ನ 21 ಸಾರಿ ಜಪ ಮಾಡಿದ್ರೆ ಮನಸ್ಸಿಗೆ ನೆಮ್ಮದಿ, ಕೆಲಸದಲ್ಲಿ ಯಶಸ್ಸು, ಹಣಕಾಸಿನಲ್ಲೂ ಸ್ಥಿರತೆ ಸಿಗೋಕೆ ಸಹಾಯ ಆಗುತ್ತೆ. ಈ ಮಂತ್ರದ ಶಕ್ತಿಯಿಂದ ಈ ಏಪ್ರಿಲ್ ತಿಂಗಳು